ಹೌದೌದೌದು, ನಾವೇ ಪಾಂಡ್ರಂಗ ಗಡ್ಡಗಲಿ ಅದೇ ತಿದ್ರದು. ಗುರುವೇ ನೀವೇನ್ರಿ ಫೋನ್ ಮಾಡಿದ್ ಒಳ್ಳೇದಾಯ್ತು ನೋಡಿ ಆ ಲಕ್ಷ್ಮಿ ಬರೀ ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾಳಪ್ಪ. ರಿಯಲ್ ಎಸ್ಟೇಟು ಹಂಗಂಗೆ ಮಕಡೆ ಮಲ್ಕೊಂಡ್ಬಿಟ್ಟಿದೆ. 5 ಫ್ಲೋರ್ ಕಟ್ಟೋರು 3 ಫ್ಲೋರ್ಗೆ ಇಳಿದು ಬಿಟ್ಟಿದ್ದಾರೆ ಕಣ್ರಿ. ನೀವು ಕಣ್ಣು ಮುಚ್ಕೊಂಡು ಈ ಟೈಮ್ನಲ್ಲಿ ಬಂಡವಾಳ ಹೂಡ್ಬಿಡಿ. ಕೊನೆ ಪಕ್ಷ ನೀವು ಜೈಲ್ ಪಾಲಾದ್ರೂ ನಿಮ್ಮ ಮಕ್ಕಳು ಅದನ್ನ ಸಖತ್ತಾಗಿ ಅನುಭವಿಸ್ತಾರೆ. ಹೌದೌದೌದು, ನನ್ನ ಮಾತು ಕೇಳ್ರೆ ಹಿಂದೆ ಮುಂದೆ ನೋಡಿದ್ರೆ ನೀವು ಬಂಡವಾಳ ಹೂಡ್ರಿ. ಏನಾಯ್ತು ಅಂತ ಬಂಬಡಿ ಬಡಿತಾ ಇದೆಯಾ? ಏನೋ ನಿನಗೇನೋ ಬಂದಿತ್ತು ದೊಡ್ಡವಾಗ. ಒಳ್ಳೆ ಮೆಜೆಸ್ಟಿಕ್ ಅಲ್ಲಿ ಭಿಕ್ಷುಕರು ಕಾಲ್ ಚಾಚ್ಕೊಂಡು ಕೂತಿರೋ ತರ ಕೂತಿದೆಯಲ್ಲ. ತಿಳಿಯೋದಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ? ಅಯ್ಯೋ ಸುಮ್ಮನೆ ಇದೇ ನಮ್ಗೆ ಆಗಲ್ಲ ಅಂತ ಹೇಳೋದು. ನಮ್ಮ ಪಾಡಿ ನಾವು ಬಿಸ್ನೆಸ್ ವಿಷಯ ಮಾತಾಡ್ಕೊಂಡು ಫೋನಲ್ಲಿ ಇದ್ವಿ ಕಣ್ರಿ. ಇವ್ನು ಕಾಲ್ ಅಡ್ಡ ಇಟ್ರು ನಾನ್ ತಾನೇ ಏನ್ ಮಾಡ್ಲಿ? ಯಾಕೋ ಅಡ್ಡ ಇಟ್ಟಿದ್ದೆ? ನನ್ನ ಪಾಡಿಗೆ ನಾನು ಸೋನಲ್ ಕಪೂರ್ ನೋಡ್ಕೊಂಡು ಕೂತಿದ್ದೆ. ನನಗೆ ಕಾಣದಿಲ್ವಲ್ಲ ನಿಮ್ಗೆ? ಬಂದು ಕಾಲ್ ತೋಲ್ಸ್ಬಿಟ್ಟಲ್ಲೋ. ನೀವೇ ಅವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಕಾಲ ರಿಪೇರಿ ಮಾಡಿಸ್ಕೊಂಡು ಕರ್ಕೊಂಡು ಬನ್ನಿ. ಅಯ್ಯೋ ಶಿವನೇ ರೀ, ಈಗ ಅವ್ನಿಗೆ ಅಂತದ್ದು ಏನಾಗಿದೆ ಅಂತ ನಾನು ರಿಪೇರಿ ಮಾಡ್ಸ್ಕೊಂಡ್ ಬರ್ಲಿ ರೀ? ಏನು ಅವ್ನ ಕಾಲ್ ಮೇಲೆ ಟ್ರಾಕ್ಟರ್ ಹತ್ತು ಬಿಡ್ತು, ನಾನ್ ತಾನೇ ಕಾಲಿಟ್ಟಿದ್ದು. ಲೇ ಏನು ಆಗಲ್ಲ, ನಾಟಕ ಮಾಡ್ಬೇಡ, ಎದ್ದಿತ್ಕೋ. 2 ಸಲ ಕಾಲ್ ಹೋದ್ರು ಎಲ್ಲ ಸರಿ ಹೋಗ್ಬಿಡುತ್ತೆ. ಏನಾಯ್ತು ಕಂದ? ಕಾಲು ಒಳಗಿರೋ ಮೂಳೆಲ್ಲ ಟಕ್ಕಂತ ಮುರಿದೋಗಿದೆ ರಂಗಂತೆ. ನನ್ ಪಾಡಿಗೆ ನಾನು ಹಳ್ಳಿಲಿ ಕುರಿ ಕಾಯ್ಕೊಂಡಿದ್ದೆ. ಊರಿಗೆ ಕರ್ಕೊಂಡ್ಬಂದು ನಿನ್ನ ಮಗನಿಗೆ ಸುಪಾರಿ ಕೊಟ್ಟಲ್ಲಿ ಕಾಲು ಮುರ್ತಿದ್ಯಲ್ಲ ರಂಗಂತೆ. ನನಗೆ ಮದುವೆ ಆಗಿಲ್ಲ, ಮದುವೆ ಆಗೋದಿರ್ಲಿ, ಮುಂಚೆ ಕೂಡ ಆಗಿಲ್ಲ. ತಪ್ಪಿ ಮದುವೆ ಆಯ್ತು ಅಂದ್ರೆ ಒಂದೇ ಕಾಲಲ್ಲಿ ಹೇಗೆ ಸಪ್ತಪದಿ ತುಳಿಲಿ ರಂಗಂತ. ಮದುವೆ ಮಾಡ್ಸೋದಕ್ಕೆ ಅಂತ ಬಂದಿತ್ತಾನಲ್ಲ ಪೂಜಾರಪ್ಪ, ಅವನು ನಿನ್ನ ಬದಲು ಸಪ್ತಪದಿ ತುಳಿತಾನೆ ಬಿಡು. ಮುಚ್ಚ ಬಾಯಿ, ಕಾಲು ಮುರಿದು ಬಿಟ್ಟು ಡೈಲಾಗ್ ಬರ ಹೊಡಿತ್ಯಾ? ನೀನೇ ಈ ಕಾಲು ಮುರಿದಿರೋದು, ನೀನೇ ಈ ಕಾಲನ್ನ ರಿಪೇರಿ ಮಾಡಿಸ್ಬೇಕು. ಇಲ್ಲಾಂದ್ರೆ ಅಣ್ಣವರು ಭಕ್ತ ಕುಂಬಾರದಲ್ಲಿ ತುಳಿದಂಗೆ ಒಂದ ಕಾಲಲ್ಲಿ ತುಳಿದು ಬಿಡ್ತೀನಿ. ಬನ್ನಿ ನಿಜಪ್ಪ, ಬನ್ನಿ. ಇದು ನಮ್ಮ ಮನೆ. ನೀವು ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಅಯ್ಯೋ ನಾನು ನೋಡು ನಿಂತ್ಕೊಂಡೆ ಮಾತಾಡ್ತಾ ಇದ್ದೀನಿ. ನಾಟಿ ವೈದ್ಯ ನಂಜಪ್ಪನವರೇ, ಇದುವರೆಗೂ ತಾವು ಏನೇನನ್ನು ರಿಪೇರಿ ಮಾಡಿದಿರಾ? ನಾನು ರಿಪೇರಿ ಮಾಡದಿರೋ ಭಾಗಗಳೇ ಇಲ್ಲ. ಕೈ ಉಳುಕಿದ್ರೆ ಕೈ, ಕಾಲು ಉಳುಕಿದ್ರೆ ಕಾಳು, ಸೊಂಟ ಉಳುಕಿದ್ರೆ ಸೊಂಟನು ರಿಪೇರಿ ಮಾಡ್ತೀನಿ. ನಾನು ಒಂದ್ಸರಿ ಎಣ್ಣೆ ಹಚ್ಚಿ ನೀವು ಲೊಟ ಅಂತ ರಟ್ಟಿಗೆ ತೆಗೆದ್ರೆ ಮೈ ಮೂಳೆಗಳೆಲ್ಲ ಹಂಗೆ ನೆಟ್ಟಗಾಗ್ಬಿಡ್ತದೆ. ಎಲ್ಲಿ ಕೈ ಕೊಡಿ, ತಗೊಳ್ಳಿ. ಶಾಕ್ ಹೊಡೆದಂಗ ತೆಗಿರಿ, ಬಿಡ್ರಿ. ನಂಜಪ್ಪನವ್ರೆ, ತಾವು ರಿಪೇರಿ ಮಾಡ್ಬೇಕಾಗಿರೋದು ನನ್ನನ್ನೆಲ್ಲ ಬೇರೆಯವ್ರನ್ನ. ಎಲ್ಲಿ ಆಸಾಮಿ ಕರಿತೀನಿ ರೀ. ಪಟ್ಟಪ್ಪ ನಿಧಾನಕ್ಕೆ ಬಸ್ತ್ರಿ ತರ ನಡ್ಕೊಂಬಾರ ರಾಜ. ನೋಡೋದಕ್ಕೆ ಮದ್ದಾನ ಇದ್ದಂಗ ಅವನೇ, ಎಲ್ಲ ಜೊಳ್ಳು. ಇರ್ಲಿ. ಪಂಡಿತ್ರೆ, ನನಗೆ ಏಟಾಗಿರೋದು ಬಲ್ಗಾಲ್ಗೆ, ನೀವು ಎಡಗಾಲ್ ಚೆಕ್ ಮಾಡ್ತಿದ್ರಲ್ಲ. ಸುಮ್ನಿರ. ಈ ಎಡಗಾಲನ್ನು ಚೆಕ್ ಮಾಡಿದ್ರೆ ನರಗಳಿಗೆ ಹೇಗೆ ಜೋಡಿಸಲ್ಪಟ್ಟವೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಈ ಕಾಲ್ಗೂ ಆ ಕಾಲ್ಗೂ ಏನ್ ವ್ಯತ್ಯಾಸ ಅಂತ ನಾವು ತಿಳ್ಕೊತೀವಿ. ಸುಮ್ನಿರ. ಓ ಹಂಗೆ. ಮುಚ್ಚು ಬಾಯಿ. ಪಾಪ ಅವ್ರು ಈಗ ತಾನೇ ಚೆಕ್ ಮಾಡ್ತಾ ಇದ್ದಾರೆ, ಆಗ್ಲೇ ಬಂಬಡಿ ಹೊಡಿತೀಯಲ್ಲ. ಇನ್ನು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಏನ್ ಮಾಡ್ತೀಯ? ಉಲ್ಟುಲ್ಟ ನೇತಾಕ್ಬಿಡ್ತಾರೆ. ವೈದ್ಯ ಪುಂಗಬರೆ, ಅದೆಷ್ಟು ಹೊಡಿಬೇಕು ಅಂತಿದ್ರು ಹೊಡ್ಕೊಂಬಿಡಿ. ಏನಾದ್ರು ಗೊತ್ತಾಯ್ತೆ? ತೊಳಿ ಎಣ್ಣೆನ ಇವನ್ ಕಾಲ್ಗೆ ಹಾಕಿ ಚೆನ್ನಾಗಿ ದಿನಕ್ಕೆ 2 ಸಾರಿ ನೀವು ಬೇಕು, ಮೇಲಿಂದ ಕೆಳಕ್ಕೆ ಉಲ್ಟಾ ನೀವು ಮಾಡುದು. ಆಮೇಲೆ ಬಿಸಿನೀರಲ್ಲಿ ಕಾಪಡ ಕೊಡ್ಬೇಕು. ಪಾದಕ್ಕೆ ಸುತ್ತಗೆತ್ಕೊಂಡು ಪಟ ಅಂತ ಹೊಡಿಬೇಕು. ಅವಾಗ ಲೂಸ್ ಆಗಿರೋ ನರಗಳು ತಾನೇ ಸೆಟ್ ಆಗ್ಬಿಡ್ತವೆ. ಎಲ್ಲಿ ಮಾಡಿ ಒಂದ್ಸರಿ. ನಮಗೆಲ್ಲ ಗೊತ್ತಾಗ್ತದೆ, ನೀವೇ ಒಂದ್ಸಲ ಉದ್ಬಿಟ್ಟು ತೋರಿಸಿ. ಕಂಡವ್ರ ಕಾಲ್ನ ನಾನು ಯಾಕೆ ಹಿಡಿಬೇಕು? ಇದುವರೆಗೂ ಯಾವ ಕತ್ತೆ ಕಾಲ್ನು ನಾನು ಹಿಡಿದಿಲ್ಲ. ನಾವು ಎಣ್ಣೆ ಕೊಟ್ಟು ಹೋಗ್ತಾ ಇರ್ತೀವಿ, ಹಚ್ಚೋದು ನೀವೋದು ಎಲ್ಲ ನಿಮ್ದೇನೆ. ಬನ್ರಿ ಈ ಕಡೆ. ಕೈ ಮೇಲ್ ಮಾಡೋ.
ಯಾಕೆ ಇಷ್ಟೊಂದು ಗೋಳ ಹಾಕೋತಾ ಇದೀರಾ? ಏನ್ ವಾಸಿ ಮಾಡ್ಬೇಕಾ ಸುಮ್ಮನೆ ಬಿಟ್ಬಿಡ್ಬೇಕಮ್ಮ? ವಾಸಿ ಮಾಡ್ಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಸ್ವಲ್ಪ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್ ಕೊಡಿ. ನೋಡಮ್ಮ, ಇದೇ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್. ನನ್ನ ತಮ್ಮ ರಾಜಲಿಂಗ ಬಂದಿದ್ರೆ ಕಾಲ್ನ ನೀಟಾಗಿ ತೆಗೆದ್ಬಿಟ್ಟು ಚೆನ್ನಾಗಿ ನೀವಿ ಹೊಲಿಗೆ ಹಾಕಿ ಜೋಡಿಸ್ಬಿಡ್ತಾ ಇದ್ದ. ಗಂಡಸರ ಕಾಲ್ ಬಗ್ಗೆ ನಿನಗೆ ಏನು ಅರ್ಥ ಆಗುತ್ತೆ? ತೆಪ್ಪಿರೋ. ಆವಾಗ ಗಂಡಂದ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡಿದ್ರೆ ಅವ್ರ ಕಾಲುಗಳ ಬಗ್ಗೆನೂ ಗೊತ್ತಾಗುತ್ತೆ. ಅಭಿ, ವೈದ್ಯ ಪುಂಗವರೇ, ಇನ್ನು ಎಷ್ಟು ದಿನದ ಮಟ್ಟಿಗೆ ಈ ಟ್ರೀಟ್ಮೆಂಟ್? 3 ದಿವಸ ಇದೇ ತರ ನೀವು ಈ ಟ್ರೀಟ್ಮೆಂಟ್ ಕೊಡಿ. ತೆಗಿರಿ 1,000 ರೂಪಾಯಿ. ನೀವಿದ್ದು ಉಜ್ಜಿದ್ದು ನಾವು 1000 ನಿಮಗೆ ಕೊಡ್ಬೇಕೆ? ಎಣ್ಣೆ ನಮ್ದಲ್ವೇ? ಮತ್ತೆ ಕಾಫಿ? ಏಯ್ ಚಂಪಾ, ಕಾಫಿ ತರೋದ್ ಯಾಕೆ ಇಷ್ಟು ಲೇಟ್ ಆಯ್ತು? ಮೊದ್ಲು ಮನೇಲಿ ಇರೋರ್ಗೆಲ್ಲರಿಗೂ ಕೊಟ್ಟು ತಂದ್ಪೆಂಡಂಗ್ ಲಾಸ್ಟ್ ಅಲ್ಲಿ ಕೊಡೋದು. ಕಾಲು ಮುರ್ಕೊಂಡು ನಾನು ಇಲ್ಲಿ ಕೂತಿದ್ದೀನಿ. ಕಾಫಿ ತಗೊಂಬಂದು ನನಗೆ ಮೊದಲು ಕೊಡೋದ್ ಬಿಟ್ಟು ಮನೆಯವ್ರಿಗೆಲ್ಲ ಕೊಟ್ಟು ನನಗೆ ತಗೊಂಬಂದಿದ್ಯಲ್ಲ, ನಿನಗೆ ಸ್ವಲ್ಪನಾದ್ರೂ ಜ್ಞಾನ ಇದೆಯಾ? ನೀನೇನ್ ನಡೆಯಕ್ ಆಗ್ತಿಲ್ಲ ಅಂದ್ರೆ ನಾನೇನೋ ಮಾಡ್ಲಿ? ನಮ್ಮ ಯಜಮಾನ್ರೆ ನಿನ್ ಕಾಲ್ಗೆ ಎಣ್ಣೆ ಹಚ್ಚಿ ಸೇವೆ ಮಾಡ್ತಿಲ್ವಾ? ನೀನೇ ನಿಧಾನಕ್ಕೆ ನಡ್ಕೊಂಬಂದ್ ಅಡ್ಗೆ ಮನೇಲಿ ಕಾಫಿ ಕುಡಿಯಕ್ ಏನೋ ರೋಗ? ಚಂಪಾ, ಹೌ ಡೇರ್ ಯು? ಯಾರು ನಮ್ಮ ಪದ್ದು ಪಾಪ ಕಾಲ್ ಮುರ್ಕೊಂಡಾಗಿಂದ ನನ್ ಕೆಲ್ಸ ಒಂದು ಮಾಡಿಲ್ಲ, ಎಲ್ಲ ಹಾಗೆ ಪೆಂಡಿಂಗ್ ಇದೆ. ಆ ಕೆಲ್ಸನೆಲ್ಲ ನೀನ್ ಮಾಡ್ತೇನೆ ಇಲ್ಲ ತಾನೆ? ಔಟ್ ಔಟ್. ಪದ್ದು, ಕಾಲ್ ನೋವು ಹೇಗಿದ್ಯೋ? ಜಾಜಿಯವ್ರೆ, ಪಾಂಡ್ರಂಗ ಎಣ್ಣೆ ಹಾಕಿ ನೀವ್ತಾ ಇದ್ದಾಗ ಹಿತವಾಗಿರುತ್ತೆ. ಅವನು ಆ ತರ ಮಸಾಜ್ ಮಾಡೋದ್ ನಿಲ್ಸಿದ ತಕ್ಷಣ ಸಿಕ್ಕಾಪಟ್ಟೆ ನೋವು ಜಾಸ್ತಿ ಆಗ್ಬಿಡುತ್ತೆ. ಈ ಕಾಲ್ ನೋವಿಂದ ನಾನು 10ನೇ ಕ್ಲಾಸ್ಗೆ ಹೋಗಿ ಮಸಾಲ್ ದೋಸೆ ಕೂಡ ತಿನ್ನಕ್ಕಾಗಿಲ್ಲ ಜಾಜಿ ಅವ್ರೆ. ಅಳ್ಬೇಡ ಪದ್ದು, ಇಟ್ಸ್ ಓಕೆ. ವೇಟ್. ಹಾಬಿ, ಕಮ್ ಹಿಯರ್. ವಾಟ್ ಮೈ ಡಿಯರ್ ಬೇಬಿ? ಹಬಿ, ಪ್ಲೀಸ್ ಹಬಿ, ನನಗೋಸ್ಕರ ನೀವು ಒಂದೇ ಒಂದು ಹೆಲ್ಪ್ ಮಾಡ್ತೀರಾ? ರೇ ಚಾಚಿ ಚಂಪಲ್ತೀನಿ ಇವರೇ, ನಮ್ಮಿಬ್ಬರ ಇಷ್ಟು ವರ್ಷದ ಸುದೀರ್ಘ ದಾಂಪತ್ಯ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನೀವೇ ಮುಂದೆ ಬಂದು ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ರ. ಹಾಗಾಗಿ ನಿಮಗೆ ಸಹಾಯ ಮಾಡಬೇಕು ಅಂತ ನಾನು ತುದಿಗಾಲ ಮೇಲೆ ನಿಂತಿದ್ದೀನಿ. ಕೇಳಿ, ನಿಮಗೆ ಯಾವ ತರದ ಸಹಾಯ ಬೇಕು ಅಂತ ಕೇಳ್ಕೊಳ್ಳಿ. ಹಬಿ, ಟೇಕ್ ದಿಸ್ 200. ನಾನಿವತ್ತು ಬೆಳಗ್ಗೆ ಎದ್ದ ತಕ್ಷಣ ನರಿಮುಖ ನೋಡಿದ್ದೆ. ಸಹಾಯ ಮಾಡಿ ಅಂತ ಕೇಳ್ಕೊಳ್ಳೋದು ಅಲ್ಲದೆ 200 ರೂಪಾಯಿ ಟಿಪ್ಸ್ ಬೇರೆ ಕೊಡ್ತಾ ಇದ್ದೀರಾ. ನಾನೀಗ ನಿಮಗೆ ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಲಿ ರೇ ಚಾಚಿ ಚಂಪಲ್ತೀನಿ ಇವರೇ, ಹತ್ರೆ ಆಚೆ ಒಂದು ಕಾಲ ಈಚೆ ಒಂದು ಕಾಲ ಹಾಕಿ ಹತ್ರಿ. ನಿಮ್ಮನ್ನ ಹಂಗಂಗೆ ಎತ್ಕೊಂಡೋಗಿ ಬ್ಯೂಟಿ ಪಾರ್ಲರ್ ಬಿಟ್ಬಿಟ್ಟು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಅಷ್ಟೆಲ್ಲ ಸೀನ್ ಇಲ್ಲ. ಹಬಿ, 10ನೇ ಕ್ರಾಸ್ ಅಲ್ಲಿ ಒಂದು ಮಸಾಲೆ ದೋಸೆ ಹೋಟ್ಲ್ ಇದೆ, ಗೊತ್ತಾ? ಅದೇ ನಮ್ಮ ಪದ್ದು ಮಹಾರಾಜರ ಅಡ್ಡ. ಎಕ್ಸಾಕ್ಟ್ಲಿ. ನೀವು ಅಲ್ಲಿಗೆ ಹೋಗಿ ಪದ್ದುಗೆ ಅಂತ ಹೇಳಿ ಅವರು ಸ್ಪೆಷಲ್ ಆಗಿ ಮಸಾಲೆ ದೋಸೆನ ರೆಡಿ ಮಾಡ್ತಾರೆ. ಅದನ್ನ ಕಟ್ಟಿಸ್ಕೊಂಡು ಬಂದು ನೀವೇ ನಿಮ್ಮ ಕೈಯಾರ ಪದ್ದುಗೆ ತಿನ್ನಿಸ್ಬೇಕು. ನಾವು ಮಸಾಲಾ ದೋಸೆ ಕಟ್ಟಿಸ್ಕೊಂಡ್ಬಂದು ನಾವೇ ನಮ್ಮ ಕೈಯಾರ ತಿನ್ನಿಸ್ಬೇಕು. ಯಾಕೆ? ಅವ್ರ ಕೈಗೆ ಕುಷ್ಠರೋಗ ಬಂದಿದೆಯಾ? ಅವನ್ ಕಾಲ್ ಮುರ್ತಿದ್ದೆಲ್ಲ, ಹಾಗಾಗಿ ಅವನ ಕೈಗಳಿಗೆ ರೆಸ್ಟ್ ಬೇಕಾಗುತ್ತೆ. ಕಾಲ ತುಳಿದ ತಪ್ಪಿಗೆ ದೋಸೆ ತಂದು ತಿನ್ನಿಸ್ಲೇಬೇಕಾಗಿದೆ. ಹಿಂಗೋಗಿ ಹಂಗ್ ಬರ್ತೀನಿ ಇರಪ್ಪ. 1 ನಿಮಿಷ ಇರೋ ಪಾಂಡ್ರಂಗ, ನಾನು ಬೆಳಗ್ಗೆಯಿಂದ ಸ್ನಾನನೇ ಮಾಡಿಲ್ಲ ಕಣ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋದಕ್ಕೆ ನಿನ್ಗೆ ಏನ ಬಂದಿದ್ದೆ ದೊಡ್ಡ ರೋಗ? ನನಗೆ ಕಾಲು ಬರ್ದಿಲ್ಲ, ಕೂಡ್ಸಿರೋದು ನೀನೇ. ಸೊ ನೀನೇ ನನಗೆ ಸ್ನಾನ ಮಾಡಿಸ್ಬೇಕು. ಪದ್ದಪ್ಪ ನನ್ನನ್ನೇನು ನಿನ್ನ ಕಟ್ಕೊಂಡು ಎಂಡ್ರು ಅಂತ ಭಾವಿಸ್ಬಿಟ್ಟಿದೀಯೇನೋ? ನನಗೆ ಯಾವಾಗ್ಲೂ ಮದುವೆ ಮಾಡಿಸಿದ್ರೆ ಈ ಕೆಲಸ ಎಲ್ಲ ನನ್ನ ಹೆಂಡತಿನೇ ಮಾಡಿರೋಳು. ನೀನೇ ತರ ಯಾವಾಗ್ಲೂ ಕಲ್ಲು ಹಾಕೋದು, ಅದಕ್ಕೆ ನೀನೇ ಸ್ನಾನ ಮಾಡಿಸು. ಗಂಡಗಲಿ ವಂಶದ ಕಟ್ಟ ಕಡೆ ತುಂಡಾದ ನಾವು ಕಂಡವ್ರ ಬೆನ್ನುಜ್ಜ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಶಿವ. ಮಗನೇ, ತಿಳಿದೇನೋ ಕಾಲ್ ತುಳಿದು ತಪ್ಪು ಮಾಡ್ಬಿಟ್ಟಿದ್ಯಲ್ಲಪ್ಪ, ಅದು ಪ್ರಾಯಶ್ಚಿತ್ತ ಆಗ್ಲೇಬೇಕಲ್ಲ. ಕಲ್ಕೊಂಡು ಹೋಗಿ ಅವನ್ ಬೆನ್ನು ಉಜ್ಜು. ಪದಪ್ಪ, ಗಂಡಗಲಿ ವಂಶದ ಕಟ್ಟ ಕಡೆ ತುಂಡು ತಗೊಂಡೋಗಿ ಕಾವಾಡಿ ಮಾಡಿ ಇಟ್ಬಿಟ್ಟಲ್ಲ. ನಿನಗ್ ಸ್ನಾನ ಮಾಡ್ಸೋದು ಒಂದೇ, ಆ ಆನೆಗಳಿಗೆ ಸ್ನಾನ ಮಾಡ್ಸೋದು ಒಂದೇ ಕಣ. ನಿನಗ್ ಸ್ನಾನ ಮಾಡ್ಸೋಕ್ ಹೋಗಿ ನಾನ್ ಗಪ್ಪೆತ್ತೋದ್ನಲ್ಲ, ಈಗ ನನಗೆ ಯಾರೋ ಸ್ನಾನ ಮಾಡ್ಸೋರು? ನಾನ್ ಮಾಡ್ತೀನಿ ಬನ್ನಿ. ಸುಂಟದ ಗಾಳಿ ಸೀನಾ, ಏನೋ ಗೊತ್ತಿಲ್ಲ, ಅಚಾನಕ್ಕಾಗಿ ನಮ್ಮ ಪದ್ದಪ್ಪನ ಕಾಲ ಮೇಲೆ ನನ್ನ ಕಾಲನ್ನಿಟ್ಟಿದ್ದು ನಿಜ ಕಣ. ಅಷ್ಟಕ್ಕೆ ನನ್ನ ಕಾಲಿನ ಮೂಳೆ ಮುರಿದೋಗ್ಬಿಡ್ತು. ನನ್ನ ಎಲ್ಲಾ ಸೇವೆಗಳನ್ನ ನೀನೇ ಮಾಡ್ಬೇಕು ಅಂತ ಹೇಳಿ ಇರೋಬರ ಸೇವೆನೆಲ್ಲ ಮಾಡಿಸ್ಕೊತಾ ಇದ್ದಾನಲ್ಲ ಅವನು. ನೀನ್ ತುಳಿದಕ್ಕೆ ಮೂಳೆ ಮುರಿದೋಯ್ತಾ? ಸಾಧ್ಯನೇ ಇಲ್ಲ ಕಣ. ಅವನಿಗೆ ನಿಜವಾಗ್ಲೂ ಕಾಲ ಮುರಿದಿದ್ಯೋ ಇಲ್ಲ ನಾಟಕ ಮಾಡ್ತಾರೋ ಅಂತ ಹೇಗಾದ್ರೂ ಮಾಡಿ ಕಂಡು ಹಿಡಿಬೇಕಲ್ಲ. ನಾನ್ ಕಂಡು ಹಿಡಿತೀನಿ, 200 ರೂಪಾಯಿ ಕೊಡು. 200 ರೂಪಾಯಿ ಬಯಸದೆ ಬಂದ ಭಾಗ್ಯ.
ಯಾರಿಗೂ ಗೊತ್ತಾಗ್ದಿರ ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ಕೊಂಡ್ಬಿಡ್ತೀನಿ. ನಾಟಕ ಪುಟ್ಟ ನಾಟಕ ಸುಂದರ ಕಳಿಸಿನ ಹೇಗಾದ್ರೂ ಮಾಡಿ ಇವನನ್ನ ಮಟ್ಟ ಹಾಕ್ಬೇಕಲ್ಲ. ಹಿಂಗ್ ಮಾಡಿ ಹಂಗ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡ್ರದ ಹಿಂಗಾಗತ್ತೆ. ಅನಾಥ ಮಗುವಾದೆ ನಾನು ಅತ್ತರೆ ವರೆಸೋರಿಲ್ಲ. ಪದ್ದು ಜಿಮ್ಲಂಗ ಅಂತ ಒಂದ್ ಕಡೆ ಕೂತ್ ಬಿಟ್ಲೆ ಆಗೋಯ್ತಾ? ಕಾಲಕ್ಕೆ ಸ್ವಲ್ಪ ಕೆಲಸ ಕೊಡು, ಇಲ್ಲ ಅಂದ್ರೆ ಅವು ನಡೆದಾಡೋದನ್ನೇ ಮಲ್ಸಿ ಬಿಡ್ತಾವೆ. ಹೆಂಗತ್ತೆ, ನನಗೂ ಬೀದಿ ಬೀದಿ ಸುತ್ತಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಏನ್ ಮಾಡ್ಲಿ, ನಿನ್ನ ಮಗ ನನ್ ಕಾಲು ಮುರಿದು ಮೂಲೆಯಲ್ಲಿ ಕೂಡಿಸ್ಬಿಟ್ಟಿರೋದಲ್ಲ. ಅಮ್ಮ ಜಾಜಿ, ಪಾಪ ಪದ್ದು ನಿನ್ಗೆ ಎಷ್ಟು ಸಹಾಯ ಮಾಡ್ತಿದ್ದ. ನೀನು ಹೇಳಿದ ಕೆಲಸನೆಲ್ಲ ಮಾಡ್ತಿದ್ದ. ಅವ್ನ ಕೈ ಹಿಡ್ಕೊಂಡು ಒಂದು 2 ಹೆಜ್ಜೆ ನಡೆಸಿದ್ರೆ ನಿನ್ ಗಂಟೇನು ಹೋಗುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮಿ ಅತ್ತೆ, ಆರ್ ಯು ಜೋಕಿಂಗ್? ನಾನೇನಾದ್ರೂ ಇವ್ನು ಹಿಡ್ಕೊಂಡು ನಡ್ಸಕ್ ಪ್ರಯತ್ನ ಪಟ್ರೆ ನನ್ ಸೊಂಟ ಟ್ವಿಸ್ಟ್ ಆಗ್ಬಿಟ್ರೆ ಆಮೇಲೆ ನಾನು ಏರೋಬಿಕ್ಸ್ ಹೇಗ್ ಮಾಡ್ಲಿ? ಬೇಕಾದ್ರೆ ನೀವೇ ನಡ್ಸಿ. ಚೆನ್ನಾಗಿ ಹೇಳಿದೆಯಮ್ಮ. ಯಾವತ್ತು ನಿಮ್ಮ ಮಾವ ಮೇಲಕ್ಕೆ ಹೋದ್ಲೋ ಆವತ್ತಿಂದ ಯಾವ ಗಂಡಸನ್ನು ಮುಟ್ಟಬಾರದು ಅಂತ ಶಬ್ದ ಮಾಡ್ಬಿಟ್ಟಿದ್ದೀನಿ. ಆದ್ರೆ ಪದ್ದು ಗಂಡ್ಸಲ್ಲ. ಅಂದ್ರೆ ಐ ಮೀನ್ ಟು ಸೇ ಅವ್ನು ಇನ್ನೂ ಹುಡುಗ ಅಂತ ಹೇಳ್ತಾ ಇದ್ದೆ. ಬೇಡ ಬಿಡಿ, ಇವ್ನ್ ಕಾಲ್ ಯಾರು ಮುರಿದಿದಾರ ಅವರೇ ಬಂದು ಹೆಲ್ಪ್ ಮಾಡ್ತಾರೆ. ಹಾ ಬೇ, ಹಾ ಬೇ. ವಾಟ್ ಮೈ ಡಿಯರ್ ಗೋಬೆ? ಡಾಕ್ಟರ್ ಏನಂತ ಹೇಳಿದಾರೆ? ಪದ್ದು ಕಾಲ್ನ ಆಗಾಗ ಮಸಾಜ್ ಮಾಡ್ತಿರ್ಬೇಕು, ಕೈ ಹಿಡಿದು ನಡೆಸ್ತಿರ್ಬೇಕು ಅಂತ ತಾನೆ? ಅರೇ ಬಿಡ್ರಿ, ಅವ್ನಿಗೆ ಏನ್ ದೊಡ್ಡ ರೋಗ ಬಂದಿದೆ, ಎಲ್ಲ ನಾಟಕ ಮಾಡ್ತಾ ಇದ್ದಾನೆ. ಹಲೋ, ಎಕ್ಸ್ಕ್ಯೂಸ್ ಮಿ, ನಾಟಕ ಆಡೋ ಡಿಪಾರ್ಟ್ಮೆಂಟ್ ನಿಮ್ದು. ಸುಮ್ಮನೆ ಕೈ ಹಿಡಿದು ನಡೆಸಿ. ಏ ಪಾಂಡ್ರಂಗ, ಮನಸಾರೆ ಕಾಲ್ ತುಳಿಯಕ್ಕಾಗುತ್ತೆ, ಮನಸ್ಸು ಬಿಚ್ಚಿ ಕೈ ಹಿಡಿದು ನಡ್ಸೋದಿಕ್ಕಾಗೋದಿಲ್ವೇನೋ? ಲೇ, ನೀನು ದೊಡ್ಡ ದೊಡ್ಡ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಆಡ್ಬೇಡ. ತುಂಬಾ ಅಣ್ಣಯ್ಯ, ಯವ್ವ, ನಮ್ಮ ಯಜಮಾನ್ರು ಇಂಟರ್ವ್ಯೂಗೆ ಅಂತ ಮೈಸೂರಿಗೆ ಹೋಗಿ 1 ವಾರ ಆಯ್ತು, ಇನ್ನು ಪತ್ತೆನೇ ಇಲ್ಲ. ಹೋಗ್ ಸ್ವಲ್ಪ ನೋಡ್ಕೊಂಡ್ ಬರ್ಬಾರ್ದಾ? ಈಗ ನಾನೇನ್ ಇವನು ಕೈ ಹಿಡಿದು ನಡೆಸ್ಲೋ ಇಲ್ಲ ನಿಮ್ಮ ಯಜಮಾನಪ್ಪನ ಹುಡ್ಕೊಂಡು ಬರ್ಲೋ? ಏ ಪಾಂಡ್ರಂಗ, ಮೊದ್ಲು ನನ್ ಕೈ ಹಿಡಿದು ನಡ್ಸೋ. ನನ್ ಕಾಲ್ ಸರಿ ಹೋದ್ಮೇಲೆ ನಾನೇ ಹೋಗಿ ಅವ್ನ್ ಕರ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಅವ್ನಿಗೆ ರೈಲ್ವೆ ಸ್ಟೇಷನ್ ಅಲ್ಲೇ ಮಲಗಿರಕ್ ಹೇಳು. ಬರ್ರಿ. ಯಾಕ ಬಾಯ್ ಮಾಡ್ಕೊತಾ ಇದ್ಯಾ? ಲೇ ಪದ್ದಪ್ಪ, ನೀನು ಹೆಜ್ಜೆ ಇಟ್ಟ ಕಡೆಯಲ್ಲೆಲ್ಲ ಹಂಗಂಗೆ ಬೆಂಕಿ ಬಿದ್ದ್ಬಿಡ್ತು ನೋಡು ಅಲ್ಲೇ. ಏನೋ ಇದು, ಬೆಂಕಿ ಹತ್ಕೊಂಡು ಉಳಿತಾ ಇದೆಯಲ್ಲೋ. ಈ ನಿಮ್ಮ ಕುಲಿ ಕಾಯುವ ಮಾನವ ಆ ಕಡೆಯಿಂದ ಈ ಕಡೆ ಹೆಜ್ಜೆ ನೆಟ್ಕೊಂಡು ಬಂದ, ಆ ಜಾಗದಲ್ಲೆಲ್ಲ ಹಂಗಂಗೆ ಬೆಂಕಿ ಬಿದ್ದ್ಬಿಟ್ಟು ಮಾತಾಡ್ಸಿದಂಗಮ್ಮ. ಅಂದ್ರೆ ಇವ್ನು ಭಸ್ಮಾಸುರ ಆಗ್ಬಿಟ್ಟ. ಆಗಿನ ಕಾಲದ ಭಸ್ಮಾಸುರ ಕೈ ಇಟ್ರ ಬೆಂಕಿ ಎತ್ಕೊಳ್ಳೋದು, ಇವನು ಆಧುನಿಕ ಭಸ್ಮಾಸುರ ಕಾಲಿಟ್ಟ ಜಾಗದಲ್ಲೆಲ್ಲ ಬೆಂಕಿ ಬೀಳ್ತಾ ಇದೆ. ಹಾಬಿ, ಬೇಗ ಅವ್ನ ಕಾಲಿಗೆ ಪ್ಲಾಸ್ಟಿಕ್ ಕವರ್ ಕಟ್ಟಿ. ರೇ, ಆಡೋ ಮತ್ತೆ ಒಂದು ಅರ್ಥ ಪಡ್ಬೇಡ್ರಿ ರೇ. ಹಸಿವುಲ್ಲೇ ದಗದಗ ಅಂತ ಉರಿತಾ ಇದೆ, ಇವನು ಕಾಲಿಗೆ ಪ್ಲಾಸ್ಟಿಕ್ ಕಟ್ಬಿಟ್ರೆ ಇವನೇ ದಗದಗ ಅಂತ ಉರ್ದೋಗ್ಬಿಡ್ತಾನೆ. ಯಾಕೆ ಹೀಗಾಗ್ತಾ ಇದೆ? ಮುಂಡೆದು ಕಾಲ್ ಗುಣನೇ ಸರಿ ಇಲ್ಲ. ಚಮೇಲೆ, ಏನ್ ಯಜಮಾನ್ರೆ ನೆಲ ಮಾಡ್ಕೊಂಡ್ ಕೂತಿದ್ರಲ್ಲ, ಏನ್ ಸಮಾಚಾರ? ನೆಲ ನೋಡೋದಕ್ಕೆ ನನಗೆ ಏನಾದ್ರು ತಲೆ ಕೆಟ್ಟಿದೇನೆ? ಈ ಹೆಜ್ಜೆ ಗುರುತುಗಳನ್ನ ನೋಡಿ ಇದು ಯಾರ ಹೆಜ್ಜೆ ಗುರುತು ಅಂತ ಗುರುತಿಸು. ಏನಿದು ಕೆಂಪ್ ಕೆಂಪು ಕುಂಕುಮ ತರ ಇದೆ? ಮಕ್ ಕೊಡ್ಬಿಡ್ತೀನಿ ನೋಡು. ಯಪ್ಪ ನೋಡೆ, ಹಸಿ ರಕ್ತದ ಕಮಟು ಹೇಗೆ ಮೂಗಿ ಬಿಡಿತಾ ಇದೆ. ನಮ್ಮ ಪದ್ದಪ್ಪನ ಪಾದದಿಂದ ಜಿನುಗಿರೋ ರಕ್ತ ಇದು. ಹಂಗೇನೋ ಆಗ್ಬಾರ್ದಾಗ ಹೋಗಿದೆ. ಯಾರ್ದು ಇದು ಹೆಜ್ಜೆ ಗುಂತು? ಈಗ ತಾನೇ ನಂದ ಗೋಕುಲದಿಂದ ಕೃಷ್ಣಪ್ಪ ಬಂದಿದ್ದ, ಹೆಜ್ಜೆ ಇಟ್ಬಿಟ್ಟು ಆಚೆ ಕಡೆ ಹೋದ. ಆ ಹೆಜ್ಜೆ ಗುರುತು ನೋಡಿದ್ರೆ ಗೊತ್ತಾಗಲ್ವೇನ್ರಿ? ಕಂಸನ ಹೆಜ್ಜೆ. ಯಾರ್ದೋ ಇದು? ಇನ್ಯಾರ್ದು? ನಮ್ಮ ಪದ್ದಪ್ಪಂದು. ನಿನ್ನೆ ಅವನು ಪಾದ ಇಟ್ಟ ಜಾಗದಲ್ಲೆಲ್ಲ ಬೆಂಕಿ ಬೀಳ್ತಾ ಇತ್ತು. ನಿನ್ನೆಯ ಮಟ್ಟಿಗೆ ಅವನು ಭಸ್ಮಾಸುರ ಆಗಿದ್ದ. ಇವತ್ತು ನೋಡಿದ್ರೆ ರಕ್ತ ಬೀಜಾಸುರ ಆಗ್ಬಿಟ್ಟಿದ್ದೇನೆ. ಪಾಪ ಮುಂಡೆದು. ನಾಳೆ ಏನಾಗುತ್ತೋ ಏನು? ಯಾವ್ದಕ್ಕೂ ಶಾಸ್ತ್ರಗಳನ್ನ ಕಲಿಸಿ ಶಾಂತಿ ಮಾಡಿಸ್ಬಿಡೋ. ಶಾಸ್ತ್ರಿಗಳೇ, ಏನಾದ್ರೂ ಗೊತ್ತಾಯ್ತೆ?
ಸ್ವಲ್ಪ ಇರಯ್ಯ. ಶಾಸ್ತ್ರಿಗಳು ಹೆಜ್ಜೆ ಗುರುತನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀನು ಪಾದನ ಕೆಳಗೆ ಊಳಬೇಡ. ರಂಗತ್ತೆ, ಪಾದ ಕ್ಲೀನ್ ಆಗಿದೆ, ಒಂಚೂರು ರಕ್ತನೇ ಇಲ್ಲ. ನಿನ್ ಪಾದನ್ನೆಲ್ಲ ಕೂರಿದ್ರೆ ರಕ್ತ ಕಾಣುತ್ತಲ್ಲ, ಕೆಪ್ಪಗಳಲ್ಲೇ ಓದೇವಿ. ಏನೇ ಅನ್ಕೊಂಡೆ, ಶಾಸ್ತ್ರಿಗಳು ಕುತ್ಕೊಂಡು ನಿದ್ದೆ ಮಾಡ್ತಾ ಇದಾರೆ. ನೀನ್ ಸ್ವಲ್ಪ ತೆಪ್ಪಗೆ ನಿಂತ್ಕೋ. ಅವ್ರು ನಿದ್ದೆ ಮಾಡ್ತಾ ಇಲ್ಲ, ದಿವ್ಯ ದೃಷ್ಟಿಯಿಂದ ದೇವ್ರ ಜೊತೆ ಜಗಳ ಮಾಡ್ತಾ ಇದ್ದಾರೆ. ಗುರುವರ್ಯ, ಏ ಮೂರ್ಖ, ನಾನಾ ಗುರುವರ್ಯ? ಅಲ್ಲ ಇವನು. ಯಾಕೆ ಗುರುವರ್ಯ? ಈ ಪದ್ದು ಶಾಪಗ್ರಸ್ತ ವ್ಯಕ್ತಿ. ಇವನು ಕಾಲಿಟ್ ಕಡೆ ಬೆಂಕಿ, ಕೈ ಇಟ್ ಕಡೆ ಮಂಕಿ, ತಲೆ ಇಟ್ ಕಡೆ ಟಾಂಕಿ. ಒಟ್ಟಲ್ಲಿ ಇವ್ನು ಇರೋ ಕಡೆ ಸರ್ವನಾಶ ಗ್ಯಾರಂಟಿ. ಶಾಸ್ತ್ರಿಗಳೇ, ಯಾಕೆ ಈ ರೀತಿ ಆಗಿದೆ? ಗ್ರಹಗತಿಗಳೆಲ್ಲ ಮೇಲೆ ಈ ಕಡೆಗೆ ಜಾಡಿಸ್ತಾ ಇವೆ. ಬಲ್ಗಾಲ್ಗೆ ರಾಹು, ಎಡಗಾಲ್ಗೆ ಕೇತು, ಮಧ್ಯ ಶನಿ, ಭುಜದ ಮೇಲೆ ಕುಜ, ಇವೆಲ್ಲ ಸೇರ್ಕೊಂಡು ಇಷ್ಟಲ್ಲೇ ಅವನು ಕೊಡ್ಸತ್ತೆ ರಜಾ. ಅಲ್ಲ ಗುರುವರ್ಯ, ಈ ದಂಡಪಿಂಡ ಇಷ್ಟು ದಿವಸ ಭೂಮಿ ಮೇಲೆ ಇದ್ದಿದ್ದೇ ರಜದ ಮೇಲೆ, ಇಷ್ಟ್ರ ಮೇಲೆ ಇವನಿಗೆ ಮತ್ತೂ ರಜೆ ಸಿಗುತ್ತೆ. ಹಾಗಲ್ಲ ಕಡೆ, ನಾನು ಹೇಳಿದ್ದು ಪರ್ಮನೆಂಟ್ ಆಗಿ ರಜಾ. ಇವನಿಂದ ಈ ಮನೇಲಿ ಎಲ್ಲ ದುಷ್ಟಗ್ರಹಗಳು ಬಂದು ಸೇರ್ತಾ ಇವೆ. ಇಷ್ಟ್ರ ಮೇಲೂ ಇವನನ್ನ ಮನೇಲಿ ಇಟ್ಕೊಂಡು ಮೇಯಿಸ್ಕೊಂಡಿದ್ರೆ ಇಡೀ ಮನೆಗೆ ಬೆಂಕಿ ಬಿದ್ದು ನೀವೆಲ್ಲ ಬೂದಿ ಆಗ್ಬಿಡ್ತೀರಾ. ಸ್ವಾಮಿಗಳೇ, ಇದಕ್ಕೆ ಪರಿಹಾರನೇ ಇಲ್ವೇ? ಎಲ್ಲಾ ದೋಷಗಳಿಗೊಂದು ಪರಿಹಾರ ಅಂತ ಇರತ್ತಮ್ಮ. ಕಾಲು ಅನಿಷ್ಟ ಸಂಹಾರ ಅಂತ ಒಂದು ಪೂಜೆ ಮಾಡಬೇಕು, ಕಾಲಿಗೆ ಕಾಲು ಪೂಜೆ ಅಂತ ಮಾಡಬೇಕು, ಅದಾದ್ಮೇಲೆ ಕಾಲ ಯಜ್ಞ ಅಂತ ಮಾಡಬೇಕು. ಇವೆಲ್ಲ ಮಾಡಿದ್ರೆ ಇವನು ಕಾಲಿಗೆ ಬಂದಿರೋ ತೊಂದರೆ ನಿವಾರಣೆ ಆಗಿ ಕಾಲು ಮೊದಲಿನ ತರ ಆಗುತ್ತೆ. ಅಂದ್ರೆ ಇದು ಫೀಟ್ ಪ್ರಾಬ್ಲಮ್ ಅಂತೀರಾ? ಇವನು ಫೀಟ್ ಇಂದ ನೀವೆಲ್ಲ ಡಿಫೀಟ್ ಆಗ್ಬಿಡ್ತೀರಾ. ಗುರುವರ್ಯ, ಇಷ್ಟ್ರ ಮೇಲೆ ಇನ್ಯಾರು ಡಿಫೀಟ್ ಆಗೋದ್ ಬೇಡ. ಅವೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೇ ಆಗೋಯ್ತು. ಇನ್ನೇನಿದ್ರು ನಾವು ಸೋಲ ಮಕ್ಕಳಲ್ಲ. ಅವ್ನ ಕಾಲ್ ಸರಿ ಹೋಗ್ಬೇಕು ಅಂದ್ರೆ ಅದೆಷ್ಟು ಖರ್ಚಾಗತ್ತೆ ಅಂತ ಹೇಳಿ. ಇವನ್ ಕಾಲ್ ಸರಿ ಮಾಡ್ಬೇಕು ಅಂದ್ರೆ 25,000 ರೂಪಾಯಿ ಖರ್ಚಾಗತ್ತಪ್ಪ. 25,000ನೇ? ಅದು ಸ್ವಲ್ಪ ಜಾಸ್ತಿ ಅನಿಸ್ತಿದೆ. ಇನ್ನೊಂದು ಆಸ್ಪತ್ರೆ ಕರ್ಕೊಂಡೋಗಿ ಕಾಲ್ ಮೊದ್ಲಿಂದ ಮಾಡ್ಬೇಕು ಅಂದ್ರೆ 2 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಪರವಾಗಿಲ್ವೇ? ಅಲ್ಲ ಗುರುವರ್ಯ, ಆದ್ರೂ 25 ಸಿಕ್ಕಾಪಟ್ಟೆ ದುಬಾರಿ ಆಯ್ತು ಅಂತ ನನ್ನ ಮನಸ್ಸಿನ ಭಾವನೆ. ಅಯ್ಯೋ ಬೇಡ ಬಿಡ್ರಿ, ನಾನು ಹೋಗ್ತೀನಿ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವೇ ನಾನು ಹುಡ್ಕೊಂಡ್ ಬರ್ತೀರಾ? ಹಾಬಿ, ಡೋಂಟ್ ಟಾಕ್ ನಾನ್ಸೆನ್ಸ್. ಇವನ್ ಕಾಲ್ಗಿಂತ ಓನ್ಲಿ 25,000 ದೊಡ್ಡದಾ? ಈಗ ಹಂಗಂತ ಹೇಳ್ಬಿಟ್ಟು 25,000 ರೂಪಾಯಿ ನೀವು ಕೊಡ್ತೀರಾ? 25,000 ತಾನೆ, ನಾನ್ ಕೊಡ್ತೀನಿ. ತಗೊಳ್ಳಿ. ಯಾವ್ದು ಇದು ದುಡ್ಡು? ನಿಮ್ಮ ಮಹಿಳಾ ಸಂಘದ್ದೆ? ಅಲ್ಲ, ಮೊನ್ನೆ ನೀವು ಚಡ್ಡಿ ಜೇಬಲ್ಲಿ ಇಟ್ಟಿದ್ರಲ್ಲ ಆ ದುಡ್ಡು. ಅದು ಅಲ್ಲಿ ನೋಡು, ಯಾವನೊಬ್ಬ ರೌಡಿ ನಮ್ಮನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ಇರ್ರಿ, ಅವನ್ಗೊಂದ್ ಕೈ ವಿಚಾರಿಸ್ಕೊ ಬರ್ತೀನಿ. ಮೊದ್ಲೇ ನಿನ್ ಕಾಲ್ ಸರಿ ಇಲ್ಲ ಅಂತದ್ರಲ್ಲಿ ನೀನ್ ಏನಾರು ಮಾಡಕ್ ಹೋಗಿ ಇನ್ನೊಂದಾದ್ರೆ ಏನೋ ಮಾಡ್ತೀಯಾ? ಕಾಲ್ ತಲೆ ಸರಿ ಇಲ್ಲ, ಕೈ ಸರಿ ಇದೆ ತಾನೆ. ಇರ್ರಿ, ಹೋಗಿ ವಿಚಾರಿಸ್ಕೊ ಬರ್ತೀನಿ. ಲೇ, ಯಾರ ನಿನ್ನ? ನೀನ್ ಯಾರು? ನನ್ನ ಹೆಸರು ಪದ್ಮನಾಭ ಅಂತ, ಎಲ್ರು ಪ್ರೀತಿಯಿಂದ ಪದ್ದು ಪದ್ದು ಅಂತ ಕರೀತಾರೆ. ನೀನ್ ಯಾರು? ನಾನು ಈ ಏರಿಯಾ ರೌಡಿ. ನಮ್ಮ ಹತ್ರನೇ ಆವಾಜ ಗುರಾಯಿಸ್ತಾ ಇದ್ದಿದ್ ನೀನ ತಾನೆ? ಕಣ್ಕಂಡ್ ಹುಡುಗಿನ ತಾಕ ಬಂದ್ಬಿಟ್ರೆ ಸುಮ್ನೆ ಬಿಟ್ಬಿಡ್ತೀವ? ಅಲ್ಲು ಬಿಗಿ ಹಿಡಿದು ಮಾತಾಡೋ, ಇಲ್ಲ ಎಲ್ಲ ಅಲ್ಲು ಉದುರಿಸ್ಬಿಡ್ತೀನಿ. ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ಗಂಡುಗಲಿ ವಂಶದ ಸೊಸೆ. ನೀನ್ ಅವ್ರಿಗೆ ಬಾಡಿ ಗಾರ್ಡ? ನಿನಗೆ ಒಂದು ಕೊಟ್ಟಿ ಹೋಗ ಮೋರಿಲ್ ಮಲಗಿಸ್ಬಿಡ್ತೀನಿ. ಯಾರ್ ಮೋಲಿ ಮಲಗ್ತಾರ ನಾನು ನೋಡ್ತೀನಿ. ವ್ಯಾನಿಟಿ ಬ್ಯಾಗ್ ಹಾಳಾಗೋಗ್ಲಿ, ಬಂದು ನನ್ನ ನೋಡ್ರಿ. ವ್ಯಾನಿಟಿ ಬ್ಯಾಗ್ ಹೋದ್ರೆ ಹಾಳಾಗ್ ಹೋಗ್ಲಿ, ಸದ್ಯ ನಿಮ್ದೇನು ಆಗ್ಲಿಲ್ವಲ್ಲ, ಅಷ್ಟು ಸಾಕು. ಆ ವ್ಯಾನಿಟಿ ಬ್ಯಾಗ್ ಅಲ್ಲಿ 5,000 ರೂಪಾಯಿ ಕ್ಯಾಶ್ ಇತ್ತು, ಅದು ಹೋಯ್ತು. ಸುಮ್ಮನೆ ಇರ್ರಿ, ವೆನಿಟಿ ಬ್ಯಾಗ್ ಒಳಗಡೆ ಇತ್ತು ಅಂದ್ರೆ ನಮ್ಮ ತಾಯಣಿಗೂ 5,000 ರೂಪಾಯಿ ನಿಮ್ದೆಲ್ಲ ಕಟ್ಟಿ. ನನ್ನ ಚಡ್ಡಿ ಜೇಬಿನಲ್ಲಿ ಇರೋದನ್ನ ನೀವು ಕದ್ದಿದ್ರ, ಮತ್ತಿನ್ಯಾವನ ಬಂದು ಅದನ್ನ ಕದ್ದು ಬಿಡ್ತಾರೆ ಅಷ್ಟೇ. ಆದ್ರೆ ಆ ರೌಡಿ ನಮ್ಮ ಮೇಲೆ ಯಾಕೆ ಅಟ್ಯಾಕ್ ಮಾಡ್ದ ಅನ್ನೋದೇ ನಂಗೆ ಗೊತ್ತಾಗ್ಲಿಲ್ಲ. ಆಡೋ ಮಾತಿಗೊಂದು ಅರ್ಥ ಬಿಡ್ಬಂದ್ರಿ. ಶಾಸ್ತ್ರಿಗಳು ಮನೆವರೆಗೂ ಬಂದು ಇವನ ಬಗ್ಗೆ ಭವಿಷ್ಯ ನೋಡ್ಬಿಟ್ಟು ಹೋದ್ರಲ್ಲ ರೀ. ಈ ನಮ್ಮ ಪದ್ದಪ್ಪ ಕಾಲ್ಗುಣ, ಸಾರಿ ಕಣ ನೋವಾಯ್ತಾನ. ಇವನ ಕಾಲ್ಗುಣ ಚೆನ್ನಾಗಿಲ್ವಂತ್ರಿ. ಹೋಗಿ ನೀವು ಇಂಥವ್ನಿಂದ ಹೋಗಿದ್ರ, ಇವನ್ ಗ್ರಾಚಾರ ಹಂಗಾಗಿ ನಿಮಗೆ ಅಟ್ಕಾಯಿಸ್ಕೊಂಡ್ಬಿಡ್ದೆ ನೋಡಿ. ಏನೋ ಇವತ್ತು ಬರೀ 5,000 ರೂಪಾಯಿ ಹೋಯ್ತು, ವ್ಯಾನಿಟಿ ಬ್ಯಾಗ್ ಹೋಯ್ತು, ಪರವಾಗಿಲ್ಲ. ನಾಳೆ ಯಾವನಾದ್ರೂ ಬಂದು ನಿಮ್ಮನ್ನೇ ಹೊಡ್ಕೊಂಡು ಹೋಗ್ಬಿಟ್ರೆ ನಾನೇನ್ರಿ ಮಾಡ್ಲಿ? ಅದಕ್ಕೆ ಒಂದು ಕೆಲಸ ಮಾಡ್ಬಿಡೋಣ, ಇವನನ್ನ ಈಗಿಂದೀಗ್ಲೇ ಹಳ್ಳಿ ಕಳಿಸ್ಬಿಡೋಣ. ನಾನು ಇದಕ್ಕೆ ಒಪ್ಪಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡೋಣ ರೀ, ಆ ಶಾಸ್ತ್ರಿಗಳು ಬಂದು ಇವನಿಗೆ ಒಂದು ಶಾಂತಿ ಅಂತ ಮಾಡೋವರೆಗೂ ಇವನು ನಾವು ಒಂದು ರೂಮ್ನಲ್ಲಿ ಕೂಡಾಕ್ಬಿಡಿ. ಊಟ ನೀರು ಏನು ಕೊಡ್ಬೇಡಿ.
ಲೇ ಮನೆಯವರೆಲ್ಲ ಹೊಟ್ಟೆಗೆ ಇಟ್ಟಿಲ್ದಿರೋ ರೂಮಲ್ಲಿ ಕೂಡಾಕ್ಬಿಟ್ಟಿದ್ರು ಕಣೆ. ಲೇ ಚಪ್ಪ ಚಮೇಲೆ ಇವ್ನ ಯಾಕೆ ಹಾಚಿಕ್ಬಿಟ್ಟೆ ಲೇ ಪತ್ತಪ್ಪ ನೀವು ಒಳಗಡೆ ಹೋಗ. ಲೇ ಪಾಂಡ್ರಂಗ ಒಳಗಡೆ ಕೂಡಾಕ್ಬಿಡ ಕಣೋ. ನೋಡ ತಿನ್ನಕ್ಕೇನಿಲ್ದ್ರೆ ಹೇಗ್ ಸ್ವರ್ಗೋಗ್ಬಿಟ್ಟಿದೀನಿ. ಆದ್ರೆ ಏನ್ ಮಾಡೋದು, ನಿನ್ನ ಕಾಲ್ಗುಣ ಸರಿ ಇಲ್ವಂತೆ, ಶಾಸ್ತ್ರಗಳು ಬರ್ತಕ್ಕಂಥ ಒಳಗಡೆ ಹೋಗಿ ನೀನು. ಲೇ ನನ್ ಕಾಲ್ ಏನ್ ಆಗಿಲ್ಲ ಕಣ. ಅದು ಪಾಂಡ್ರಂಗ ನನ್ ಕಾಲ್ ತುಳ್ದಿದ್ದನ್ನೇ ನೆವ ಮಾಡ್ಕೊಂಡು ಅವನ ಹತ್ರ ಸೇವೆ ಮಾಡಿಸ್ಕೊಬೇಕು ಅಂತ ನಾಟಕ ಆಡ್ಬಿಟ್ಟೆ. ಪದ್ದಪ್ಪ 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 ನೀನು ಮಾಡ್ತಾ ಇರೋದು ನಾಟಕ ಅನ್ನೋದು ನನಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು ಕಣ. ಅದಕ್ಕೆ ಹೇಗಾದ್ರೂ ಮಾಡಿ ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ನನ್ನ ಸ್ನೇಹಿತ ಸುಂಟ್ರಗಾಳಿ ಸೀನಾ ಸೇರ್ಕೊಂಡು ನಿನ್ನ ಕಾಲ್ಗುಣ ಚೆನ್ನಾಗಿಲ್ಲ ಅಂತ ನಾವು ನಾಟಕ ಮಾಡ್ಬಿಟ್ವಿ.